ನಮಸ್ಕಾರ ಕಾಮ್ರೇಡ್ಸ್, ನಾನು ನಿಮ್ಮ ಕರ್ಣ. ಇವತ್ತು ನಾವಿದ್ದೀವಿ ಕರ್ನಾಟಕದ ಇತಿಹಾಸ ರತ್ನ ಅಂತಾನೆ ಪ್ರಸಿದ್ಧ ಆಗಿರುವಂತಹ ಹಾವೇರಿಯ ಉಕ್ಕೇರಿ ಮಠ ಹಾಗೂ ಕಲ್ಯಾಣ ಚಾಲುಕ್ಯರು ಕಟ್ಟಿರುವಂತ ಶ್ರೀ ಸಿದ್ಧಲಿಂಗೇಶ್ವರ ದೇವಾಲಯ. ಇವೆರಡರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ತಾ ಹೋಗೋಣ. ಅಂಡ್ ಟೈಮ್ ವೇಸ್ಟ್ ಮಾಡದೆ ಈ ಒಂದು ಜರ್ನಿ ಸ್ಟಾರ್ಟ್ ಮಾಡೋಣ, ಬನ್ನಿ. ಈ ಒಂದು ಮಠ ಲಿಂಗಾಯತ ಧರ್ಮದ ಪ್ರಮುಖ ಕೇಂದ್ರ. ಇಲ್ಲಿಯ ಶಾಂತಿಯ ವಾತಾವರಣಕ್ಕೆ ಕಾಲಿಡುತ್ತಿದ್ದಂತೆ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. 17ನೇ ಶತಮಾನದಲ್ಲಿ ಈ ಉಕ್ಕೇರಿ ಮಠ ವೀರಶೈವ ತತ್ವಗಳು ಪ್ರಚಾರ ಮಾಡಲು ಪ್ರಾರಂಭಿಸಿದರು. ಬಸವಣ್ಣ ತತ್ವದ ಕಾಯಕವೇ ಕೈಲಾಸ ಸಂದೇಶ ಇಲ್ಲಿ ಇನ್ನೂ ಜೀವಂತವಾಗಿದೆ ಮತ್ತು ಸಮಾಜ ಸೇವೆಯಲ್ಲಿ, ಶಿಕ್ಷಣ ಮತ್ತು ಅನ್ನದಾನ ಕಾರ್ಯಗಳಲ್ಲಿ ಬಹು ಪ್ರಸಿದ್ಧ ಅಂತಾನೆ ಹೇಳ್ತಾ ಹೋಗ್ಬೋದು. ಮಹಾಶಿವರಾತ್ರಿ ಹಾಗೂ ಬಸವ ಜಯಂತಿ ಎಂದು ಇಲ್ಲಿ ತುಂಬಾನೇ ದೊಡ್ಡ ಹಬ್ಬ ನಡೆಯುತ್ತೆ. ಪ್ರತಿ ವರ್ಷ ಸಾವಿರಾರು ಜನ ಸೇರ್ತಾರೆ. ಇವಾಗ್ಲೂ ಇದಿಷ್ಟು ಉಕ್ಕೇರಿ ಮಠದ ಬಗ್ಗೆ. ಆದ್ರೆ ಈಗ ನಮ್ಮ ಚರಿತ್ರೆಯ ಬಹುಮುಖ್ಯ ಪಾತ್ರ ವಹಿಸಿರುವಂತ ಕಲ್ಯಾಣ ಚಾಲುಕ್ಯರು ಕಟ್ಟಿಸಿರುವಂತ ಶ್ರೀ ಸಿದ್ದೇಶ್ವರ ದೇವಾಲಯದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ, ಬನ್ನಿ. ಅಂಡ್ ಸ್ನೇಹಿತರೆ, ನೋಡ್ತಿರ್ಬೋದು ನೋಡಿ ಎಷ್ಟು ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಈ ಒಂದು ದೇವಾಲಯನ. ತುಂಬಾ ವಿಶಾಲವಾಗಿದೆ ಅಂಡ್ ಮನ್ಸಿಗೆ ತುಂಬಾ ಶಾಂತಿ ಸಿಗ್ತದೆ. ಸೂಪರ್ ಆಗಿದೆ ಅಲ್ಲ. ಮಾರ್ನಿಂಗ್ ಈ ರೀತಿಯಾದಂತ ಒಂದು ಟೆಂಪಲ್ ನ ವಿಸಿಟ್ ಮಾಡೋದು, ಅಲ್ಲಿನ ಚರಿತ್ರೆ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು ಅಂಡ್ ಅದು ನಾನು ನಿಮ್ಗೆ ತಿಳ್ಸ್ಕೊಡೋದಾಗಿರ್ಬೋದು, ನನಗೆ ಮನ್ಸಿಗೆ ತುಂಬಾನೇ ನೆಮ್ಮದಿ ಸಿಗ್ತೈತೆ. ಅಂಡ್ ನೋಡ್ತಾ ಇರ್ಬೋದು, ಈಗ ಎಂಟ್ರಿ ಅಂದ್ರೆ ದೇವಸ್ಥಾನದ ಎಂಟ್ರಿ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಈಗ ನೀವು ನೋಡ್ತಿರುವಂತ ದೇವಾಲಯ ಕಲ್ಯಾಣ ಚಾಲುಕ್ಯರು ಕಟ್ಟಿಸಿರುವಂತ ದೇವಾಲಯ. ಕಲ್ಯಾಣ ಚಾಲುಕ್ಯರ 6ನೇ ವಿಕ್ರಮಾದಿತ್ಯ ಈ ಒಂದು ದೇವಾಲಯವನ್ನ ಕಟ್ಟಿಸಿರುವಂತದ್ದು. ಈ ದೇವಾಲಯದ ಹೆಸರು ಸಿದ್ದೇಶ್ವರ. ಇದಕ್ಕೆ ನಾನಾ ಹೆಸರುಗಳಿದೆ, ಅದನ್ನ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಇಲ್ಲಿನ ದೇವಾಲಯದ ಕಂಬಗಳನ್ನ ನೀವು ನೋಡ್ತಾ ಹೋಗಿ ಎಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ ಅಂತ. ಅಂಡ್ ನಿನ್ನೆ ನೋಡಿದಂತ ಹರಿಹರದಲ್ಲೂ ಇರ್ಬೋದು, ಆಲ್ಮೋಸ್ಟ್ ಸಿಮಿಲರ್ ಕಂಬಗಳಿದೆ. ಅಂಡ್ ಇಲ್ಲಿನ ವಾಸ್ತುಶಿಲ್ಪಕ್ಕೆ ಕೊಟ್ಟಿರುವಂತ ಕೊಡೆ ಅಷ್ಟಿಷ್ಟಲ್ಲ, ತುಂಬಾನೇ ಕೊಡುಗೆ ಕೊಟ್ಟಿದ್ದಾರೆ. ಅಂಡ್ ನೀವು ಮೇಲ್ಗಡೆ ನೋಡ್ತಾ ಇರ್ಬೋದು, ಈ ರೀತಿಯ ಕೆತ್ತನೆಗಳನ್ನ ಆಗಿನ ಕಾಲದಲ್ಲಿ ಕೆತ್ತಿದ್ದಾರೆ ಅಂದ್ರೆ ತುಂಬಾನೇ ಗ್ರೇಟ್ ಅಂತಾನು ಹೇಳ್ತಾ ಹೋಗ್ಬೋದು. ಇಲ್ಲಿ ಪೂಜೆ ಮಾಡುವಂತ ದೇವರು ಶಿವ ಹಾಗೂ ನಂದಿ ಅಂಡ್ ಗಣೇಶ್. ಇವಾಗ ನೀವು ನೋಡ್ತಿರುವಂತದ್ದು ಉಗ್ರ ನರಸಿಂಹನ ದೇವಾಲಯ. ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ ಅಂತ. ಅಂಡ್ ಇಲ್ಲಿ ನೋಡ್ತಾ ಹೋಗಿ ವಾಸ್ತುಶಿಲ್ಪಕ್ಕೆ ಆಗಿನ ಕೊಡುಗೆಗಳು ಎಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಪುಷ್ಪಾಲಂಕಾರ. ಈ ರೀತಿಯ ಕೆತ್ತನೆಗಳು ಆಗಿನ ಕಾಲದಲ್ಲಿ ಕೆತ್ತಿದ್ದಾರೆ. ಅಂಡ್ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಇದೆ, ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮ್ಗೆ. ಈ ಕ್ಯಾಮ್ರಾದಲ್ಲಿ ಅಷ್ಟಾಗಿ ಮೇಲ್ಗಡೆ ಒಂದು ಪುಷ್ಪಾಲಂಕಾರ ಇದೆ ಅಂಡ್ ಒಂದು ಗಜಪತಿ ಇದೆ ಅಂಡ್ ಮಕರ ಅನ್ನೋ ಒಂದು ರೀತಿಯ ಶಿಲ್ಪಕಲೆ ಇದೆ. ಅಂಡ್ ಇದೆಲ್ಲ ಏನ್ ಹೇಳ್ತಾ ಹೋಗುತ್ತೆ ಅಂತಂದ್ರೆ, ಆಗಿನ ಕಾಲದಲ್ಲಿ ವಾಸ್ತುಶಿಲ್ಪಕ್ಕೆ ಮತ್ತೆ ಒಂದು ಏನು ಪ್ರತಿದಿನ ನಿತ್ಯ ಪೂಜೆ ಪಡೆಯುವಂತ ಈ ಒಂದು ದೇವಾಲಯ ಭಕ್ತರಿಗೆ ಇಲ್ಲೇನೋ ಒಂದು ವೈಬ್ರೆಂಟ್ ಶಕ್ತಿ ಇದೆ ಅಂತಾನೆ ಅನ್ಕೋತಾರೆ. ಅಂಡ್ ಈ ಒಂದು ದೇವಾಲಯವನ್ನ ದಕ್ಷಿಣ ಕಾಶಿ ಅಂತಾನೂ ಕರಿತಾ ಹೋಗ್ತಾರೆ. ಇವಾಗ ನಿಮ್ಗೆ ವಿಶೇಷವಾದಂತ ಒಂದು ಶಿಲ್ಪಕಲೆ ತೋರಿಸ್ತಾ ಹೋಗ್ತೀನಿ ಅಂಡ್ ಅದರ ಕಂಪ್ಲೀಟ್ ಮಾಹಿತಿ ಹೇಳ್ತಾ ಹೋಗ್ತೀನಿ, ಬನ್ನಿ. ಈಗ ನಿಮ್ಗೆ ಕಾಣಿಸ್ತಿದ್ಯಲ್ವಾ, ಶಿವಲಿಂಗ
ಅಂಡ್ ಇಲ್ಲಿ ರಾಜರುಗಳು ಯುದ್ಧ ಮಾಡಿಸಿರುವಂತದ್ದು. ಅಂಡ್ ಇಲ್ಲಿ ಒಂದು ಶಿವನಿಗೆ ಪೂಜೆ ಮಾಡ್ತಿರುವಂತದ್ದು, ಹಾಗೂ ಮತ್ತೆ ಅದೇ ರೀತಿಯಾದ ಶೈಲಿಯ ಕೆತ್ತನೆ ಇರುವಂತ ಕಲ್ಲುಗಳಿರ್ಬೋದು. ಅಂಡ್ ಇಲ್ಲಿ ಒಂದು ಏನು ನೋಡ್ತಾ ಇರ್ಬೋದು, ಆಗಿನ ಕಾಲದ ಕೆತ್ತನೆ. ನಮ್ಮ ಈ ದೇವಾಲಯದ ಇತಿಹಾಸವನ್ನ ಇದರಲ್ಲಿ ಕೆತ್ತನೆ ಮಾಡಿದ್ದಾರೆ. ಹಾಗೂ ಮತ್ತೆ ನೀವು ಇಲ್ಲಿ ನೋಡ್ಬೋದು, ಶಿವನಿಗೆ ಪೂಜೆ ಮಾಡ್ತಿರುವಂತದ್ದು. ಇದಿಷ್ಟು ಏನ್ ಇಲ್ಲಿ ಗುಡ್ಡ ಇತ್ತು, ಆ ಗುಡ್ಡನೆಲ್ಲ ಕ್ಲೀನ್ ಮಾಡ್ಬೇಕಾದಾಗ ಸಿಕ್ಕಿರುವಂತ ಏನೋ ಸಾಕ್ಷಿಗಳೇ ಅಂತಾನೆ ಕರಿಬಹುದು. ಅಂಡ್ ನಮ್ಮ ಇತಿಹಾಸ ಅಂತಾನು ಹೇಳ್ತಾ ಹೋಗ್ಬೋದು. ಈಗ ನೋಡಿ, ಇಲ್ಲಿ ಶಿವನ ಲಿಂಗ ಇದೆ ಅಂಡ್ ಕೆಳಗಡೆ ಶಿವ ಇದ್ದಾರೆ. ಅದಕ್ಕೆ ಸಹಾಯ ಅಂದ್ರೆ ಸಹಾಯ ಮತ್ತೆ ಅಥವಾ ಏನು ಹೇಳ್ತಾ ಹೋಗ್ಬೋದು. ಹಲ್ಲಿನಲ್ಲಿ ಕೆತ್ತಿರುವಂತ ಒಂದು ಶಿಲ್ಪಕಲೆ ನೋಡ್ತಾ ಇರ್ಬೋದು, ಎಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ಅಂತ. ಅಂಡ್ ನೀವು ನೋಡ್ತಾ ಹೋಗ್ಬೋದು ಇಲ್ಲಿ ಡೀಟೇಲ್ಸ್. ಇದೆಲ್ಲ ಇಲ್ಲಿರುವಂತ ಎಲ್ಲಾ ಕಲ್ಲುಗಳು ಇಲ್ಲಿದ್ದಂತ ಗುಡ್ಡನ ಕ್ಲೀನ್ ಮಾಡ್ತಾ ಇರ್ಬೇಕಾದಾಗ ಸಿಕ್ಕಿರುವಂತದ್ದು. ಈ ಒಂದು ಉಕ್ಕೇರಿ ಮಠ ಹಾಗೂ ಶ್ರೀ ಸಿದ್ಧಲಿಂಗೇಶ್ವರನ ದೇವಾಲಯ ನನ್ನ ಸೈಕಲ್ ಜರ್ನಿಲಿ ಒಂದು ಪೀಸ್ಫುಲ್ ಆದಂತ ಎಕ್ಸ್ಪೀರಿಯನ್ಸ್. ಅಂಡ್ ನೀವೇನಾದ್ರೂ ಹಾವೇರಿಗೆ ಬಂದ್ರೆ ಈ ಎರಡೂ ಸ್ಥಳಗಳನ್ನ ಭೇಟಿ ಮಾಡೋದನ್ನ ಮರಿಬೇಡಿ. ಅಂಡ್ ಈ ವಿಡಿಯೋದ ಅನುಭವ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಅಂಡ್ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಅಂಡ್ ಅಂತೂ ಇಂತೂ ಬಿಸಿಲು ಮಳೆ ಧೂಳು ಎಲ್ಲಾನ ಭೇದಿಸ್ಕೊಂಡು ನಾವು ಇವಾಗ ತಲುಪಿದ್ದೀವಿ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಗೆ. ಆ್ಯಂಡ್ ಇವಾಗ ಇಲ್ಲಿಂದ ನಾವು ಹೋಗ್ತಿರುವಂಥದ್ದು ಸಿದ್ಧಾರೂಢರ ಮಠಕ್ಕೆ. ಆ್ಯಂಡ್ ಇವಾಗ ನೀವು ನೋಡ್ತಿರ್ಬೋದು ಲೆಫ್ಟ್ ಸೈಡು ನೋಡಿ, ಇದೆ ಎಂಟ್ರಿ ಆಫ್ ದ ಸಿದ್ಧಾರೂಢ ಮಠ. ಆ್ಯಂಡ್ ಎಷ್ಟು ಸಖತ್ತಾಗಿದೆ ಅಲ್ವಾ. ಆ್ಯಂಡ್ ವಾವ್, ಮುಂದೆ ನೋಡಿ ಎಷ್ಟು ಅದ್ಭುತವಾಗಿದೆ ವ್ಯೂ ಅಂತ. ಆಕಾಶದಲ್ಲಿರುವಂಥ ಗೋಲ್ಡನ್ ಅವರ್. ಸಂಜೆ ಹೊತ್ತು ಅದಕ್ಕೆ ವಿಡಿಯೋ ಶೂಟ್ ಮಾಡೋಕ್ಕಾಗಿರ್ಬೋದು, ಒಂದೊಳ್ಳೆ ಪ್ಲೇಸ್ನ ವಿಸಿಟ್ ಮಾಡೋಕ್ಕೆ ಸಕ್ಕದಾಗೇ ಇರುತ್ತೆ. ಆ್ಯಂಡ್ ಬನ್ನಿ, ಇಲ್ಲಿಂದ ನಾವು ಸಿದ್ಧಾರೂಢರ ಮಠಕ್ಕೆ ಹೋಗೋಣ. ಆ್ಯಂಡ್ ಅಲ್ಲಿ ಸ್ಟೇ ಎಲ್ಲ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಂಡು ಸ್ಟೇ ಆಗೋಣ. ಯಾಕಂತಂದರೆ ಇವತ್ತು ತುಂಬಾ ಟಯರ್ಡ್ ಆಗಿದ್ದೀನಿ, ಅಂದರೆ ಹೇಳೋಕ್ಕಾಗ್ತಿಲ್ಲ, ಅಷ್ಟು ಸುಸ್ತಾಗ್ತಿದೆ. ಆ್ಯಂಡ್ ಬನ್ನಿ, ಟೈಮ್ ವೇಸ್ಟ್ ಮಾಡಿದೆ ಅಲ್ಲಿ ಹೋಗಿ ಸ್ಟೇನೆಲ್ಲ ತಿಳ್ಕೊಂಡು ಬೇಗ ನನ್ನ ಬ್ಯಾಗ್ನೆಲ್ಲ ಅನ್ಲೋಡ್ ಮಾಡೋಣ. ಇವತ್ತು ನಾನು ಸ್ಟೇ ಆಗಿರುವಂಥದ್ದು ಹುಬ್ಳಿಯಲ್ಲಿರುವಂಥ ಸಿದ್ಧಾರೂಢ ಮಠದಲ್ಲಿ. ಆ್ಯಂಡ್ ಈ ಒಂದು ಸ್ಟೇನ ಫ್ರೀಯಾಗೆ ಕೊಟ್ಟಿದ್ದಾರೆ, ಈ ಥರ ಸೈಕ್ಲಿಂಗ್ ಟ್ರಾವೆಲಿಂಗ್ ಮಾಡ್ತಾ ಇರೋದೇನೆ ಅಂತ. ಆ್ಯಂಡ್ ನೋಡ್ತಾ ಇರ್ಬೋದು, ತುಂಬಾ ಬಿಸಿಲು ಮಳೆ. ಆ್ಯಂಡ್ ಸೈಕಲ್ ಓಡಿಸ್ತಾ ಇದ್ರೆ ಆಪೋಸಿಟಲ್ಲಿ ಬರ್ತಿದೆ ಗಾಳಿ. ಇದನ್ನೆಲ್ಲ ಭೇದಿಸ್ಕೊಂಡು ನನ್ನ ಡೆಸ್ಟಿನೇಷನ್ ಪಾಯಿಂಟ್ ಆಗಿರುವಂಥ ಹುಬ್ಳಿಗೆ ತಲುಪಿದ್ದೀನಿ. ಆ್ಯಂಡ್ ಮುಖದಲ್ಲಿ ತುಂಬ ಟಯರ್ಡ್ನೆಸ್ ಇದೆ, ಯಾಕಂತಂದರೆ ಟ್ರಾವೆಲಿಂಗ್ ಜಾಸ್ತಿ ಆಗ್ತಿದೆ. ಆ್ಯಂಡ್ ಒಬ್ಬನೇ ಇರೋದ್ರಿಂದ ವಿಡಿಯೋ ಕ್ಯಾಪ್ಚರಿಂಗ್ ಆಗಿರ್ಬೋದು, ಪ್ರತಿಯೊಂದ್ರದ್ದು ಕೆಲಸ ತುಂಬಾ ತಲೆ ಬಿಸಿ ಆಗ್ತಿದೆ. ಬಟ್ ಅದ್ರ ಜೊತೆಗೆ ನಿಮ್ಮ ಸಪೋರ್ಟ್ ಇರೋದ್ರಿಂದ ನಾನು ಇವತ್ತು ಇಲ್ಲಿವರೆಗೂ ಇದ್ದೀನಿ. ಆ್ಯಂಡ್ ಇನ್ನು ಮುಂದಕ್ಕೂ ಹೋಗ್ತಾ ಇರ್ತೀನಿ. ಆದಷ್ಟು ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿ. ಆ್ಯಂಡ್ ನಿಮ್ಗೆ ಗೊತ್ತಿರುವಂಥ ಫ್ರೆಂಡ್ಸ್ ಕೈಲಾದರೂ ವಿಡಿಯೋಗಳನ್ನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಇದಿಷ್ಟನ್ನು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ.